ಹಾಯ್ ಫ್ರೆಂಡ್ಸ್, ಕನ್ನಡ ಆಲ್ ಇನ್ ಒನ್ ಅಡ್ಡ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ರಾಗಿ ಮುದ್ದೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಇದಕ್ಕೆ ನಾನು ರಾಗಿ ಹಿಟ್ಟು, ಆಮೇಲೆ ಮನೆಯಲ್ಲೇ ಮಾಡಿರೋದು ಇದು ತುಪ್ಪ. ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಅದಕ್ಕೆ ಬೇಕೋ ಅದಕ್ಕೆ ಮಾಡ್ಕೊಳ್ಳಿ. ನಾನಿಲ್ಲಿ 3 ಗ್ಲಾಸ್ ಆಗೋಷ್ಟು ನೀರು ತಗೋತಾ ಇದ್ದೀನಿ. 3 ಗ್ಲಾಸ್ ನೀರು ಹಾಕಿದ್ದೀನಿ, ಅಂದರೆ 3 ಮುದ್ದೆ ಬರೋ ಹಾಗೆ. ಇದಕ್ಕೆ ಉಪ್ಪು ಹಾಕೊಳ್ಳೋಣ, ಸಾಲ್ಟ್ ಹಾಕೊಳ್ಳೋಣ. ಇದು ನೀರು ಕುದಿಯೋವರೆಗೂ ಹಾಗೆ ಇರಲಿ. ಕ್ಲೋಸ್ ಮಾಡೋಣ ಪ್ಲೇಟ್ನ. ನೀರು ಕುದ್ದಾದ್ಮೇಲೆ ನಾನು ನಿಮಗೆ ಪ್ರೊಸೀಜರ್ ಹೇಳ್ತೀನಿ. ನೆಕ್ಸ್ಟು ನೀರು ಕುದೀತಾ ಇದೆ. ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಇದಕ್ಕೆ ತುಪ್ಪ ಹಾಕೊಂಡು ಸ್ವಲ್ಪ ಹಿಟ್ಟು ಹೀಗೆ ಉದುರಿಸೋಣ. ಯಾಕಂದರೆ ಗಂಟು ಬೆಳಬಾರ್ದು ಅಂಥೇಳಿ ಹಿಟ್ಟು ಈ ಥರ ಉದುರಿಸ್ಕೊಳ್ತೀನಿ ನಾನು. ಮುದ್ದೆ ಮಾಡಬೇಕಾದ್ರೆ ಗಂಟಾಗಲ್ಲ. ಇದು ಕುದೀಲಿ, 1-2 ಸೆಕೆಂಡು, 2 ನಿಮಿಷ ಕುದೀಲಿ. ಆಮೇಲೆ 3 ಗ್ಲಾಸ್ ನೀರಿಗೆ ನಾನು ಈ ಬೌಲಿಂದ 2 ಬೌಲ್ ಹಾಕ್ಕೊಂಡಿದ್ದೀನಿ ಹಿಟ್ಟು. ಬನ್ನಿ ಇವಾಗ ಹಿಟ್ಟು ಹಾಕೊಳ್ಳೋಣ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಿಟ್ಟು ಹಾಕೊಳ್ಳೋಣ. ಇದು ಕುದೀಲಿ. ಇವಾಗ 10 ನಿಮಿಷ ಹೀಗೆ ಕುದಿಯೋಕ್ಕೆ ಬಿಟ್ಬಿಡ್ಬೇಕು. ಲಿಡ್ನ ಕ್ಲೋಸ್ ಮಾಡಿ, ಲಿಡ್ನ ಕ್ಲೋಸ್ ಮಾಡ್ಕೊಂಬಿಟ್ಟು ಇದು ಚೆನ್ನಾಗಿ ಕುದಿಬೇಕು. 10 ನಿಮಿಷ ಹೀಗೆ ಕುದಿಬೇಕು. ಇದನ್ನು ನೋಡಿ ಕುದೀತಾ ಇದೆ. ಹೀಗೆ 10 ನಿಮಿಷ ಕುದೀಲಿ. ಹೀಗೆ ಅದು ಹಿಟ್ಟೆಲ್ಲ ಒಳಗಡೆ ಬೇಯುತ್ತೆ. ಹಾಗೆ ಅವೆಲ್ಲಿ ಓಪನ್ ಮಾಡಿ ಬಿಟ್ಬಿಡಿ ಇವಾಗ ಪ್ಲೇಟ್ನ. ಸ್ಟಾರ್ಟ್ ಮಾಡಿ. ಇದು 10 ನಿಮಿಷ ಆಗೋಯ್ತು. ನಾನು ಮುದ್ದೆ ಕೋಲ್ ಇಲ್ಲ ಇಲ್ಲಿ, ನಾನು ಕಟ್ಟಿಗೆದೇ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ 4 ಜನ ಇದ್ದಾರೆ. 4 ಜನಕ್ಕೆ ಹಾಗಾಗಿ ಮಾಡಿದ್ದೀನಿ. ನೋಡಿ, ಗಂಟು ಬೀಳಲಿಲ್ಲ. ಹೀಗೆ ತಿರುಗಿದ ತಕ್ಷಣ ಯಾವ ಥರ ಸ್ಮೂತಾಗಿದೆ ಮುದ್ದೆ ಅಂದರೆ ತಿಂದರೆ ಸಾಕತ್ತಾಗಿರುತ್ತೆ. ನೋಡಿ, ಒಂದು ಕೂಡ ಗಂಟು ಬೀಳಲಿಲ್ಲ. ಈ ಕಡೆ ರೈಸ್ ಇಟ್ಟಿದ್ದೆ, ರೈಸ್ ಕೂಡ ಆಯಿತು, ರೆಡಿ ಆಯಿತು. ನೋಡಿ, ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ನಿಮಗೆ ನೆಕ್ಸ್ಟ್ ಟೈಮ್ ಇದು ಯಾವ ಥರ ಮಾಡೋದು ಅಂತ ನಿಮಗೆ ಹೇಳ್ತೀನಿ. ಮೊಳಕೆ ಹುಳಿಕಾಳು, ಮಡಿಕೆ ಕಾಳು, ಆಮೇಲೆ ಕಡಲೆಕಾಳು, ಈ 3 ಕಾಳನ್ನು ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಮಾಡಿದ್ದೀನಿ. ನೋಡಿ, ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ 3ಕ್ಕೂ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಸಖತ್ತಾಗಿರುತ್ತೆ ಇದು ಸಾರು. ನೆಕ್ಸ್ಟ್ ಟೈಮು ಇದು ಯಾವ ಥರ ಮಾಡೋದಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ. ರೆಡಿ ಆಯ್ತು ಇದು ಮುದ್ದೆ. ಕ್ಲೋಸ್ ಮಾಡಿಬಿಡೋಣ. 5 ಮಿನಿಟ್ಸ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಬೇಕದು. ನಾನು ಇದಕ್ಕೆ ಮುಂಚೆನೇ ತುಪ್ಪ ಹಾಕೊಂಡಿದ್ದೀನಿ ಪ್ಲೇಟಿಗೆ. ನಾನು ಎಣ್ಣೆ ಎಲ್ಲ ಯೂಸ್ ಮಾಡಲ್ಲ, ತುಪ್ಪ ಹಾಕ್ಕೊಂಬಿಟ್ಟು ಮುದ್ದೆ ರೆಡಿ ಮಾಡಿ ಕೊಡೋದು. ನೋಡಿ, ಮುದ್ದೆ ಮಾಡೋದು ನಾನು ಮಾಡೋದು ಇಷ್ಟ ಆದರೆ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ನೋಡಿ ಮುದ್ದೆ ಹೇಗೆ ಮಾಡೋದಂತ. ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ಮೂತಾಗಿ ಬಂದಿದೆ ಅಂದರೆ ಚೆನ್ನಾಗಿ ಸ್ಮೂತಾಗಿ ಬಂದಿದೆ ನೋಡಿ ಮುದ್ದೆ. ಸುತ್ತಾ ಇದೆ. ನೋಡಿ ಮುದ್ದೆ ರೆಡಿ. ಸಾಂಬಾರು ಸರ್ವ್ ಮಾಡ್ಕೊಳ್ಳೋಣ. ಮುದ್ದೆ, ಹುರುಳಿಕಾಳು, ಆಮೇಲೆ ಮಡಿಕೆಕಾಳು, ಕಡಲೆಕಾಳು ಮಾಡಿರೋಂಥ ಸಾರು ತುಂಬ ಸಖತ್ತಾಗಿ ಟೇಸ್ಟಿಯಾಗಿ ಬಂದಿದೆ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೇಗೆ ಮಾಡೋದಂತ ಸಾಂಬಾರನ್ನ ಮಾಡ್ಕೊಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ವಾವ್, ಸಖತ್ತಾಗಿ ಬಂದಿದೆ. ಜೀವನ ಹೇಗಾಗಿದೆ ಮುದ್ದೆ? ಸೂಪರ್ ಆಗಿದೆಯಾ? ಸಾಂಬಾರು ಹೇಗಾಗಿದೆ? ಸಾಂಬಾರು ಚೆನ್ನಾಗಿದೆ. ಕಾಂಬಿನೇಷನ್ ಸೂಪರ್ ಆಗಿದೆಯಾ? ಸಿಸ್ಟರ್ ಎಲ್ಲಿ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.